ಮಾಜಿ ಸಚಿವ ಜಮೀರ್ಗೆ ಸಿಗುತ್ತಾ ಗುಡ್ ನ್ಯೂಸ್ ಎನ್ನುವಂತ ಪ್ರಶ್ನೆ ಕಾರಣ ಡಿಕೆ ಶಿವಕುಮಾರ್ ಸಂಪುಟ ಸೇರ್ತಾರ ಜಮೀರ್ ಅಹಮದ್ ಖಾನ್. ಜಮೀರ್ ಅಹಮದ್ಗೆ ಹೈಕಮಾಂಡ್ ಪುಲಾವ್, ದೆಹಲಿಗೆ ಹಾರಿದ್ದಾರೆ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್. ಕೆಂಪೇಗೌಡ ಏರ್ಪೋರ್ಟ್ನಿಂದ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಸದ್ಯ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಜಮೀರ್ ಗೆಲ್ಲೊಂದ್ ಕಡೆ ಸಚಿವ ಸ್ಥಾನ ಸಿಗುತ್ತೋ ಇಲ್ವೋ, ಕೈ ತಪ್ಪು ಹೋಯಿತೋ, ಈ ರೀತಿಯಾದಂತ ಪ್ರಶ್ನೆ ಮೂಡ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಆಶಾಕಿರಣ ಇನ್ನೂ ಕೂಡ ಇದೆ ಜಮೀರ್ ಅಹಮದ್ ಖಾನ್ ಅವರ ಮೇಲೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತಹ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, ಕೆಂಪೇಗೌಡ ಏರ್ಪೋರ್ಟ್ ಇಂದ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಜಮೀರ್ ಅಹಮದ್ ಖಾನ್. ಕಾರಣ ಹೈಕಮಾಂಡ್ ಬುಲಾವ್ ಹಿನ್ನೆಲೆಯಲ್ಲಿ. ಇದೆಲ್ಲ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ಜಮೀರ್ ಅಹಮದ್ ಖಾನ್ ಅವರಿಗೂ ಕೂಡ ಸಚಿವ ಸ್ಥಾನ ಸಿಗಬಹುದು ಎನ್ನುವಂತ ನಿರೀಕ್ಷೆ ಕೂಡ ಇದೆ. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಾಲೀಗ್ ಸುರೇಶ್, ನ್ಯೂಸ್ ಡೆಸ್ಕ್ ಇಂದ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಸದ್ಯಕ್ಕೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತ ಸಂಗತಿ ಅಂತ ಹೇಳಿದ್ರೆ, ಜಮೀರ್ ಅಹಮದ್ ಖಾನ್ ಅವರು ಮಂತ್ರಿ ಆಗ್ತಾರಾ ಇಲ್ವಾ, ಸಾಕಷ್ಟು ಆರೋಪ ಪ್ರತ್ಯಾರೋಪ ಎಲ್ಲವೂ ಕೂಡ ಬಂದಂತ ಸಂದರ್ಭದಲ್ಲಿ ಹೈಕಮಾಂಡ್ ಎಲ್ಲ ಒಂದ್ ಕಡೆ ಬುಲಾವ್ ಕೊಟ್ಟಿದೆ, ದೆಹಲಿಗೆ ಹೋಗ್ತಾ ಇದ್ರೆ ಏನಾಗಬಹುದು ಅಂತ. ನಿಕೇಶ್, ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ತಪ್ಪೆ ಬಿಡ್ತು ಅಂತಕ್ಕಂತಹ ಒಂದಷ್ಟು ಪಕ್ಷದ ಆಂತರಿಕ ಮೂಲಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಈ ನಡುವೆ ಏಕಾಏಕಿಯಾಗಿ ಇವತ್ತು ಬೆಳಿಗ್ಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೂಲಕ ದೆಹಲಿಗೆ ಹೋಗಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. ಸೊ ಇದೆಲ್ಲವನ್ನು ನೋಡ್ತಾ ಹೋದ್ರೆ ಕೊನೆಯ ಹಂತದ ಒಂದು ಕಸರತ್ತು ಕೂಡ ನಡೀತಾ ಇರತಕ್ಕಂಥದ್ದು. ಅಂದ್ರೆ ಈಗಾಗಲೇ 20 ಸಚಿವರನ್ನ ಆಯ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು ಬಾಕಿ ಇರತಕ್ಕಂತಹ ಆ 20 ಸ್ಥಾನಗಳ ಪೈಕಿ ನಿನ್ನೆ 14 ಸ್ಥಾನಗಳನ್ನ ಬಗ್ಗೆ ಒಂದಷ್ಟು ಫೈನಲ್ ಆಗಿದೆ. ಆದ್ರೆ ಯಾವುದು ಕೂಡ ಡಿಸ್ಕ್ಲೋಸ್ ಆಗಿಲ್ಲ ಅಂತಕ್ಕಂಥದ್ದು ಇದು ಒಂದು ಭಾಗ. ಆದ್ರೆ ಇನ್ನು ಉಳಿದ 6 ಸ್ಥಾನಗಳಿದೆಯಲ್ಲ, ಈ 6 ಸ್ಥಾನಗಳು ಕೂಡ ಇನ್ನೂ ಪೆಂಡಿಂಗ್ ಇತ್ತು. ಸೊ ಈ ಹಿನ್ನೆಲೆಯಲ್ಲಿ ಒಂದು ಕಡೆಗೆ ಸಚಿವ ನಮಗೆ ಇರುವಂತಹ ಮಾಹಿತಿ ಪ್ರಕಾರ ಬಹುಶಃ ಜಮೀರ್ ಅವರಿಗೆ ನಿನ್ನೆ ಹೈಕಮಾಂಡ್ ಬುಲಾವ್ ಕೊಟ್ಟು ಕರೆಸ್ಕೊಂಡಿದೆ ಅಂತಕ್ಕಂಥದ್ದು ಇರುವಂತಹ ಮಾಹಿತಿ. ಕಾರಣ ಯಾವುದೇ ಕಾರಣಕ್ಕೂ ಒಬ್ಬ ಸೀನಿಯರ್ ಮಿನಿಸ್ಟರ್ ಜೊತೆಗೆ ಬೆಂಗಳೂರಿನ ಭಾಗದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಭಾವಿ ನಾಯಕ ಆಗಿರ್ತಕ್ಕಂಥ ಅಷ್ಟು ಸುಲಭವಾಗಿ ಜಮೀರ್ ಅಹಮದ್ ಅವರನ್ನ ಕಡೆಗಣಿಸಕ್ ಆಗೋದಿಲ್ಲ. ಹೌದು, ದಾವಣಗೆರೆಯ ಬೈ ಎಲೆಕ್ಷನ್ ಸಂಬಂಧಪಟ್ಟಂತೆ ಒಂದಷ್ಟು ಡ್ಯಾಮೇಜ್ಗಳಾಯಿತು, ಆಡಿಯೋ ವೈರಲ್ ಆಯಿತು, ಪಕ್ಷದಲ್ಲೇ ಇದ್ಕೊಂಡು ಪಕ್ಷದ ಆಂತರಿಕ ಚಟುವಟಿಕೆಗಳ ವಿರುದ್ಧವೇ ಕೆಲಸ ಮಾಡಿ ಪಕ್ಷದ ಅಭ್ಯರ್ಥಿಯ ವಿರುದ್ಧವೇ ಕೆಲಸ ಮಾಡಿದಂತ ಒಂದಷ್ಟು ಆರೋಪ ಇತ್ತು. ಆದ್ರೆ ಬೆಂಗಳೂರು ಭಾಗಕ್ಕೆ ಹೋಲಿಸಿಕೊಳ್ಳೋದಾದ್ರೆ ಖಂಡಿತವಾಗ್ಲೂ ಕೂಡ ಜಮೀರ್ ಅಹಮದ್ ಅವ್ರನ್ನ ಕಡೆಗಣಿಸುವಂತೆ ಇಲ್ಲ, ಕಡೆಗಣಿಸೋಕೆ ಆಗೋದಿಲ್ಲ. ನೋಡಿ, ಒಂದ್ ಕಡೆಗೆ ಈಗ ಬೆಂಗಳೂರಿನ ಕೋಟ ಅಂತ ನೋಡೋದಾದ್ರೆ ಮಂತ್ರಿ ಕೋಟ, ಅದು ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆಗೆ ಹ್ಯಾರಿಸ್ ಇದ್ದಾರೆ, ಮತ್ತೊಂದ್ ಕಡೆ ರಿಜ್ವಾನ್ ಅರ್ಷದ್ ಬಿಟ್ರೆ ಜಮೀರ್ ಅಹಮದ್ 3 ಇರ್ತಕ್ಕಂಥ. ಆದ್ರೆ ಈ ಇಬ್ಬರಿಗೂ ಕಂಪೇರ್ ಮಾಡಿದ್ರೆ ಜಮೀರ್ ಅಹಮದ್ ಒಂದಷ್ಟು ಬಹಳ ಪ್ರಭಾವಿ ಇರ್ತಕ್ಕಂಥವ್ರು. ಹೀಗಾಗಿ ಈ ಬರುವಂತಹ ಜಿಬಿಎ ಎಲೆಕ್ಷನ್ ಏನಿದೆ ಇಲ್ಲಿಯೂ ಕೂಡ ಡ್ಯಾಮೇಜ್ ಆಗಬಾರ್ದು ಅಂತಕ್ಕಂಥದ್ದು ಒಂದಷ್ಟು ಪಕ್ಷದಲ್ಲಿ ಕೂಡ ಎಚ್ಚರಿಕೆ ನಡೆಯನ್ನು ಅನುಸರಿಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ಒಂದು ಕಡೆಗೆ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಅವರ ಪರ ಒಂದಷ್ಟು ಇದ್ರು ಹಿಂದೆ. ಆದ್ರೆ ಯಾವಾಗ ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಒಂದಷ್ಟು ಪಕ್ಷ ವಿರೋಧಿ ಕೆಲಸ ಮಾಡೋದ್ರ ಕಾರಣದಿಂದಾಗಿ ಒಂದಷ್ಟು ದೂರ ಆದ್ರು. ಆದ್ರೆ ನಿನ್ನೆ ಅವರ ಹೇಳಿಕೆಗಳನ್ನ ಗಮನಿಸಬೇಕು. ನನಗೆ ರಾಜಕೀಯವಾಗಿ ದೇವೇಗೌಡರೇ ಗುರುಗಳು, ನನಗೆ ಸಿದ್ದರಾಮಯ್ಯ ಅವರು ಕೇವಲ ನನಗೆ ರಾಜಕೀಯವಾಗಿ ಒಂದಷ್ಟು ಆತ್ಮೀಯರಷ್ಟೇ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ರು. ಸೊ ಇದೆಲ್ಲವನ್ನು ನೋಡ್ತಾ ಹೋದ್ರೆ ಎಲ್ಲ ಒಂದು ಕಡೆ ಹೈಕಮಾಂಡ್ಗೆ ಥ್ರೆಟ್ ಮಾಡುವಂತಹ ಒಂದು ಹೇಳಿಕೆಗಳನ್ನ ಕೊಟ್ಟಿದ್ರ ಅಂತಕ್ಕಂಥದ್ದು. ಸೊ ಇದು ಕೂಡ ಪಕ್ಷದ ಗಮನಕ್ಕೆ ಬಂದಿದೆ. ಕಾರಣ ಎಲ್ಲಿ ಪಕ್ಷವನ್ನ ಬಿಟ್ಟು ಹೋಗ್ತಾರೋ ಅಂತಕ್ಕಂಥ. ಯಾಕೆಂತಂದ್ರೆ ಈ ಮುಂಬರುವಂತಹ 2028ರ ಚುನಾವಣೆಗೆ ಸಾಕಷ್ಟು ಮೂಲ ಜನತಾ ಪರಿವಾರದಿಂದ ಬಂದಂತವ್ರು ಏನಿದ್ದಾರೆ ಅವರೆಲ್ಲರೂ ಕೂಡ ಪಕ್ಷದಿಂದ ಅಂದ್ರೆ ಕಾಂಗ್ರೆಸ್ನಿಂದ ವಾಪಸ್ ಹೋಗುವಂತದ್ದು, ಮೂಲ ಪಕ್ಷಕ್ಕೆ ವಾಪಸ್ ಹೋಗುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಆ ಸುದ್ದಿಗಳು ಈಗಾಗಲೇ ದಟ್ಟವಾಗಿ ಹರಿದಾಡ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಉಳಿಸ್ಕೊಳ್ಳಬೇಕಾದಂತಹ ಅನಿವಾರ್ಯತೆ ಕೂಡ ಇರತಕ್ಕಂಥದ್ದು. ಸೊ ಇದರ ಭಾಗವಾಗಿ ಸಚಿವ ಸ್ಥಾನವನ್ನ ಕೊಡ್ತಾರೋ ಅಥವಾ ಪಕ್ಷದಲ್ಲಿ ಯಾವ್ದಾದ್ರು ಜವಾಬ್ದಾರಿಯನ್ನ ಕೊಡ್ತಾರೋ. ಆದ್ರೆ ಜಮೀರ್ ಅಹಮದ್ ಅವ್ರನ್ನ ಯಾವುದೇ ಕಾರಣಕ್ಕೂ ಈ ಬಾರಿಯ ಮಂತ್ರಿಮಂಡಲದಲ್ಲಿ ಕಡೆಗಣಿಸೋದಕ್ಕೆ ಅಷ್ಟು ಸುಲಭ ಇಲ್ಲ, ಕಡೆಗಣಿಸೋಕೆ ಆಗೋದಿಲ್ಲ. ಇದು ಈಗಾಗಲೇ ಪಕ್ಷದಲ್ಲಿ ಇರತಕ್ಕಂತಹ ಅವ್ರಿಗೂ ಕೂಡ ಇರತಕ್ಕಂತಹ ಬಹಳ ಸ್ಪಷ್ಟವಾದಂತಹ ಮಾಹಿತಿ. ಆದ್ರೆ ಅವ್ರಿಗೆ ಯಾವ ಸ್ಥಾನವನ್ನು ತುಂಬುತ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಜೊತೆಗೆ ಇವತ್ತು ಮಧ್ಯಾಹ್ನ 3 ಗಂಟೆ ನಂತರ ಬಹಳ ಮಹತ್ವದ ಮೀಟಿಂಗ್ ಇದೆ, ಫೈನಲ್ ರೌಂಡ್ ಅಂತಕ್ಕಂಥದ್ದು. ಅದು ಕೂಡ ಬಹಳ ಹೈ ವೋಲ್ಟೇಜ್ ಮೀಟಿಂಗ್. ಸೊ ಈ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ 14 ನಿನ್ನೆ ಆಗಿರ್ತಕ್ಕಂಥ ಪ್ಲಸ್ ಇವತ್ತಾಗಬೇಕಾದಂತಹ 6 ಮೆಂಬರ್ಸ್, ಟೋಟಲ್ 20 ಮೆಂಬರ್ಸ್ ಗಳು, 20 ಜನ ಸಚಿವರ ಸ್ಥಾನಗಳನ್ನು ಇವತ್ತು ತುಂಬುವುದಕ್ಕೆ ಅಂತಿಮವಾದಂತಹ